ಹಲವಾರು ಸರ್ಕಾರಿ ಯೋಜನೆಗಳನ್ನು ಜಾರಿಗೆ ತರಬೇಕಾದ್ದು ಅಧಿಕಾರಿಗಳ ಕೆಲಸ, ಕರ್ತವ್ಯ, ಧರ್ಮ, ಕತೆ ಮುಗೀತು, ಪೀರಿಯಡ್. ಆದರೆ ಕೆಲವು ಸರಿ ಅವರದನ್ನು ಮಾಡಿದಾಗಲೂ ನಾವು ಅದನ್ನು ವಿಶೇಷವಾಗಿ ಗುರುತಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗಳು ಬಂದಿವೆ ಇವತ್ತು. ಕಾರಣ, ಏನನ್ನು ಮಾಡಬೇಕು ಅದನ್ನು ಮಾಡದೇ ಇದ್ದಾಗ ಕೆಲವರು ಅದನ್ನು ಮಾಡಿದವರೇ ದೊಡ್ಡವರಾಗಿ ಕಾಣಿಸ್ತಾರೆ. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಸಿಸ್ಟಮ್. ಏನು ಮಾಡೋಂಗಿಲ್ಲ ನಾವು. ಹಾಗಾಗಿ ಇವತ್ತು ಚಿತ್ರದುರ್ಗದ ಜಿಲ್ಲಾ ಪಂಚಾಯಿತಿ CEO ಆ ವಿಶೇಷ ಆಸಕ್ತಿಯನ್ನು ತೆಗೆದುಕೊಂಡಿರೋದ್ರಿಂದ ಈ ಅರ್ಹತೆ ಮತ್ತು ಅಭಿನಂದನೆಗೆ ಪಾತ್ರರಾಗ್ತಾರೆ. ನೋಡಿ, ಹೀಗೆ ತಮಟೆ ಬಾರಿಸಿಕೊಂಡು ಮೆರವಣಿಗೆ ಹೊರಟು ಮಹಿಳೆಯರಿಗೆ ಶೌಚಾಲಯದ ಬಗ್ಗೆ ಜಾಗೃತಿ ಮೂಡಿಸ್ತಿರೋ ಇವರೇ ಇವತ್ತಿನ ಪಬ್ಲಿಕ್ ಹೀರೋ. ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ CEO ರವೀಂದ್ರ ಅವರು ಜಿಲ್ಲೆಯನ್ನ ಬಯಲು ಬಹಿರ್ದೆಸೆ ಮುಕ್ತ ಮಾಡುವ ಅಭಿಯಾನ ಆರಂಭಿಸಿ ನಮ್ಮ ನಡಿಗೆ ಶೌಚಾಲಯ ನಿರ್ಮಾಣದ ಕಡೆಗೆ ಅನ್ನೋ ವಿಶೇಷ ಅಭಿಯಾನ ನಡೆಸುತ್ತಿದ್ದಾರೆ. ನಿತ್ಯವೂ ಬೆಳ್ಳಂಬೆಳಿಗ್ಗೆ ಒಂದೊಂದು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಸ್ಥಳದಲ್ಲೇ ಸರ್ಕಾರದ ಅನುದಾನ ಬಿಡುಗಡೆ ಮಾಡುವ ವ್ಯವಸ್ಥೆಗೆ ನಾಂದಿ ಹಾಡಿದ್ದಾರೆ. ನಮ್ಮಲ್ಲಿ ಒಟ್ಟಾರೆ 1,83,000 ಕುಟುಂಬಗಳಿಗೆ ನಾವು ಶೌಚಾಲಯವನ್ನು ಕಟ್ಟಬೇಕಾಗಿತ್ತು. 6 ಗಂಟೆಗೆ ಮನೆಯನ್ನ ಬಿಟ್ಬಿಟ್ಟು ಹಳ್ಳಿಗಳಲ್ಲೇನೆ ಬೆಳಿಗ್ಗೆ 7-7:30 ಒಳಗಡೆ ಹಳ್ಳಿಗಳಲ್ಲಿ ಇರ್ತಾ ಇದ್ದು ತಮಟೆಯನ್ನ ಬಾರಿಸೋದು, ಜಾಗೃತಿಯನ್ನ ಮೂಡಿಸತಕ್ಕಂಥದ್ದು. ಈ ಅಭಿಯಾನ ಬಹುತೇಕ ಯಶಸ್ವಿಯಾಗಿದೆ. ಬಹುತೇಕ ಮಂದಿ ಗೃಹ ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಈ ಪ್ರಯೋಗದ ಫಲವಾಗಿ 90% ಬದಲಾವಣೆ ಕೂಡ ಆಗಿದೆ. ನಮ್ಮ ಹಳ್ಳಿಯಲ್ಲಿ ಶೌಚಾಲಯಗಳು ಇರ್ಲಿಲ್ಲ. ಅಂದ್ರೆ ನಾವು ಹೊರಗಡೆ ಎಲ್ಲ ಬಯಲಿಗೆ ಹೋಗ್ಬೇಕಾಗ್ತಿತ್ತು. ಅಲ್ಲಿ ತುಂಬಾನೇ ಒಂದು ಅನಾಹುತಗಳು ಆಗ್ತಿದ್ವು. ಗರ್ಭಿಣಿ ಹೆಣ್ಮಗಳು ಆನೆ ತುಳಿತಕ್ಕೆ ಈಡಾಗಿದ್ರು. ಬಯಲು ಬಹಿರ್ದೆಸೆಯಿಂದಾಗುವ ಸಾಂಕ್ರಾಮಿಕ ರೋಗ ಬಾಧೆ ಬಗ್ಗೆ ಜಾಗೃತಿ ಮೂಡಿಸುತ್ತಿರೋ ರವೀಂದ್ರ ಅವರು ವನ್ಯಜೀವಿಗಳಿಂದ ಪ್ರಾಣಕ್ಕೆ ಬರ್ತಿದ್ದ ಸಂಚಕಾರವನ್ನು ದೂರ ಮಾಡಿದ್ದಾರೆ. ಕ್ಯಾಮರಾಮನ್ ಬಸವರಾಜ್ ಕೋಟಿ ಜೊತೆ ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ. ಆಲ್ ರೈಟ್. ಈ ಚಿತ್ರದುರ್ಗದ CEO ಅಂದರೆ ಜಿಲ್ಲಾ ಪಂಚಾಯಿತಿಯ CEO ಶ್ರೀ ರವೀಂದ್ರ ಅವರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್, ತಮಗೆ ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಸೋ ನೈಸ್ ಆಫ್ ಯು. ನೀವು ಮಾತಾಡ್ತಿದ್ದು ಸ್ಪಷ್ಟ ಕನ್ನಡ ನೋಡಿದ್ರೆ ಸಹಜವಾಗಿ ನೀವು ನಮ್ಮ ರಾಜ್ಯದವರು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ತಪ್ಪಿಲ್ಲ ಅಂದ್ಕೊಂಡಿದ್ದೀನಿ. ಖಂಡಿತ ಸರ್, ನಾನು ಕೂಡ ಕರ್ನಾಟಕದವನೇ ಸರ್. ಯಾವ ಜಿಲ್ಲೆ ನಿಮ್ಮದು, ಯಾವ ಊರು ನಿಮ್ಮದು? ಸರ್, ನಾನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಂಚನಹಳ್ಳಿ ಎಂಬತಕ್ಕಂಥ ಗ್ರಾಮದಿಂದ ಬಂದವನು ಸರ್. ಫ್ಯಾಂಟಾಸ್ಟಿಕ್. ನಿಮ್ಮ ಜೀವನದಲ್ಲಿ ಅಥವಾ ನೀವು ಜೀವನದಲ್ಲಿ ನೋಡಿದ್ರಲ್ಲಿ ನೀವು ಮಕ್ಕಳ ಹುಡುಗಾಗಿದ್ದಾಗಲೋ ಚಿಕ್ಕ ಹುಡುಗಾಗಿದ್ದಾಗಲೋ ಆ ಥರದ್ದು ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಇಂಥ ಕೆಲಸ ಮಾಡಿಸ್ತಿದೆಯೋ ಅಥವಾ ಇಲ್ಲಿ ಬಂದ ಮೇಲೆ ಇದನ್ನು ನೋಡಿ ಮನಸ್ಸು ಹಿಂಗಾಯ್ತೋ? ಸರ್, ನಾವು ಮೂಲತಃ ಗ್ರಾಮೀಣ ಪ್ರದೇಶದಿಂದಲೇ ಬಂದವನು. ನನ್ನ ಎಲ್ಲ ವಿದ್ಯಾಭ್ಯಾಸನೂ ಕೂಡ ಗ್ರಾಮೀಣ ಪ್ರದೇಶದಲ್ಲೇ ಆಯಿತು. ಹಾಗಾಗಿ ಮೊದಲಿನಿಂದಲೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಶೌಚಾಲಯಗಳ ಇಲ್ಲದೆ ಇರತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಸರ್ಕಾರಗಳು ಕೂಡ ಬಯಲು ಬಹಿರ್ದೆಸೆ ಮುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡ್ಬೇಕೆಂಬತಕ್ಕಂಥದ್ದು ಸರ್ಕಾರದ ಒಂದು ಯೋಜನೆಯೂ ಕೂಡ ಆಗಿತ್ತು. ಹಾಗಾಗಿ ನಾವು ಬಾಲ್ಯದಿಂದಲೂ ಕೂಡ ಅನುಭವಿಸಿದಂಥ ಒಂದು ಪರಿಸ್ಥಿತಿಗಳು ಮತ್ತು ಸಕಾಲದಲ್ಲಿ ಸರ್ಕಾರಗಳು ಕೂಡ ಕೈಗೊಂಡಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ನಮ್ಮೆಲ್ಲ ಅಧಿಕಾರಿ ವೃಂದ ಸೇರಿಬಿಟ್ಟು ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿ ವೃಂದ, ಹೀಗೆ ಎಲ್ಲರೂ ಕೂಡ ಯೋಜನೆಯನ್ನು ಅನುಷ್ಠಾನ ಮಾಡ್ತಾರೆ. ಅಂದರೆ ನೀವು ಡಿಗ್ರಿ ಮಾಡ್ಕೊಂಡು ಆಮೇಲೆ ಬಂದ್ರಾ ಸರ್ಕಾರದ ಪೋಸ್ಟಿಂಗ್ಗೆ? ಹೌದೌದು ಸರ್. ಯಾವಾಗ ಜಾಯಿನ್ ಮಾಡಿಕೊಂಡು ಸರ್? ಯಾವಾಗ ಜಾಯಿನ್ ಆಗಿದ್ದು ನೀವು? ನಾನು 1998 ಬ್ಯಾಚರ KS ಆಫೀಸರ್ ಆಗಿದ್ದೆ ಸರ್. 2006ನಲ್ಲಿ ಉಪವಿಭಾಗಾಧಿಕಾರಿಯಾಗಿ ನಾನು ಕೆಲಸಕ್ಕೆ ಸೇರಿಕೊಂಡೆ. ನಂತರದಲ್ಲಿ ವಿವಿಧ ವೃಂದಗಳಲ್ಲಿ ಹುದ್ದೆಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಿ ಚಿತ್ರದುರ್ಗದಲ್ಲಿ ಅಡಿಷನಲ್ DC ಆಗಿ ಕೂಡ ಕೆಲಸ ಮಾಡಿದೆ. ತದನಂತರದಲ್ಲಿ ಇಲ್ಲೇನೆ IASಗೂ ಕೂಡ ಬಡ್ತಿಯನ್ನು ಪಡ್ಕೊಂಡು ನಾನೀಗ ಜಿಲ್ಲಾ ಪಂಚಾಯಿತಿ ಚಿತ್ರದುರ್ಗದಲ್ಲಿ CEO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಬ್ರಿಲಿಯಂಟ್, ವೆಲ್ ಡನ್ ಸರ್, ಸೋ ಫ್ಯಾಂಟಾಸ್ಟಿಕ್. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ನನಗೆ ಅರ್ಥ ಆಯಿತು. ಹಾಗಾಗಿ ಸಹಜವಾಗಿ ಈ ಭಾವನೆಗಳು ಅಧಿಕಾರಿಗಳಿಗೆ ಬರುತ್ತೆ. ನಾನು ತಪ್ಪು ಅಂತಾರಲ್ಲ, ಬಟ್ ಜನ ಹೆಂಗೆ ರಿಸೀವ್ ಮಾಡ್ತಾರೆ? ನನಗೆ ತರಾವರಿ ವರದಿಗಳನ್ನು ಕೊಡ್ತಾರೆ ಈ ಬಯಲು ಮುಕ್ತ ಶೌಚಾಲಯದ ವಿಚಾರದಲ್ಲಿ. ನನಗೆ ಭಾಳ ರಿಪೋರ್ಟ್ಸನ್ನು ರಿವರ್ಸ್ ಕೊಡ್ತಾರೆ. ಕೆಲವು ಕಡೆ ಒಪ್ಕೋತಾರೆ, ಅಧಿಕಾರಿಗಳು ಬಂದಾಗ ಮಾಡಿಸ್ತಾರೆ, ಆಮೇಲೆ ಯೂಸ್ ಮಾಡಲ್ಲ, ಶೋಕಿ ಪೀಸ್ಗಳಾಗ್ಬಿಡುತ್ತವೆ ಅವು.
ಇಟ್ಸ್ ಕಂಪ್ಲೀಟ್ಲಿ ಗೋಯಿಂಗ್ ವೇಸ್ಟ್ ಅಂತ ಕೆಲವರು, ಇನ್ನು ಕೆಲವರು ಇಲ್ಲ ಹಾಗಿಲ್ಲ ಬಯಲಿಸ್ತಾರೆ ಅಂತಲೂ ಹೇಳ್ತಾರೆ. ಯಾವ್ದು ಸರಿ? ಎಸ್ ಸರ್. ಸರ್ ಅದರಲ್ಲಿ ಎರಡೂ ಕೂಡ ಒಪ್ಕೊಳ್ಳೇಬೇಕಾಗತ್ತೆ. ಏಕೆಂದರೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ ಮೇಲೆ ಅದರ ಬಳಕೆ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಈಗ ಶೌಚಾಲಯಗಳ ನಿರ್ಮಾಣ ಆದಮೇಲೆ ಭಾಳಷ್ಟು ಕಡೆಗಳಲ್ಲಿ ಒಂದಿಷ್ಟು ಮೇವನ್ನು ಸಂಗ್ರಹಿಸಿಡ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಅಳಿದುಳಿದ ವಸ್ತುಗಳನ್ನು ಅದರಲ್ಲಿ ಇಟ್ಟು ಅದನ್ನು ಗೋಡನ್ ಟೈಪ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಾವು ಈ ಯೋಜನೆ ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ಶೌಚಾಲಯ ಇಲ್ಲದವರಿಗೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಡೋದ್ರ ಜೊತೆಗೆ ಶೌಚಾಲಯ ಕಟ್ಟಿಸಿದಂಥವರು ಕೂಡ ಅದರ ಬಳಕೆ ಮಾಡ್ತಕ್ಕಂಥದ್ರ ಬಗ್ಗೆನೂ ಕೂಡ ಅವರಲ್ಲಿ ಅರಿವನ್ನು ಮೂಡಿಸಿದ್ದೀವಿ. ಈಗ ನಾವು ಶೌಚಾಲಯಗಳನ್ನು ಕಟ್ಟಿ ಆದಮೇಲೆ ಅದರ ಬಳಕೆಯನ್ನು ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಜನರಲ್ಲಿ ಒಂದು ಜಾಗೃತಿ ಅಂತಕ್ಕಂಥದ್ದು ಬೇಕು. ಇವತ್ತು ನಮಗೆ ಗಾಳಿ ನೀರು ಬೆಳಕು ಎಂಬತಕ್ಕಂಥದ್ದು ಎಷ್ಟು ಅವಶ್ಯಕತೆ ಇದೆಯೋ ಇವತ್ತು ಪ್ರತಿಯೊಬ್ಬ ಜೀವಿಗೂ ಕೂಡ ಪ್ರತಿಯೊಬ್ಬ ಮನುಷ್ಯ ಇಲ್ಲಿವರೆಗೂ ಎಷ್ಟಾಗಿದೆ ಬೇಕು ಸರ್. ಇಲ್ಲಿವರೆಗೂ ಎಷ್ಟಾಗಿದೆ ಸರ್? ಸರ್ ನಮ್ಮದು 1,83,000 ಗುರಿ ಇತ್ತು. ಈಗ ನಾವು ಆಸ್ ಪರ್ ಬೇಸ್ಲೈನ್ ಸರ್ವೆ ಪ್ರಕಾರ ಅದನ್ನು ಮುಗಿಸ್ಕೊಂಡಿದ್ದೀವಿ. ಜೊತೆಗೆ ಸುಮಾರು 18,000 ಜನರಿಗೆ ಒಂದು ಕೆಲಸ ಮಾಡ್ಬೇಕು ನೀವು. ಚಿತ್ರದುರ್ಗದಲ್ಲಿರುವಂಥ ಎಲ್ಲ ಮೀಡಿಯಾ, ಯಾವುದೇ ಲೋಕಲ್ ಪೇಪರ್ಸ್ ಇರ್ತಾರೆ ಅಥವಾ ಲೋಕಲ್ ಎಡಿಷನ್ಸ್ ಪೇಪರ್ಗಳಿರುತ್ತವೆ ಅಥವಾ ಕೇಬಲ್ ಚಾನೆಲ್ಗಳಿರುತ್ತವೆ ಅಥವಾ ಒಂದಷ್ಟು ಹೋರ್ಡಿಂಗ್ಗಳು. ಇಲ್ಲಿ ಒಂದು ಚಾಲೆಂಜ್ ಕೊಡ್ಬೇಕು ನೀವು. ಯಾವ ಊರಿನಲ್ಲಿ ಕೆಲಸ ಆಗಿಲ್ಲ ಎಂದು ನನಗೆ ಹೇಳಿದವರಿಗೆ 100 ರೂಪಾಯಿ ಬಹುಮಾನ ಅಂತ ಒಂದು ಚಾಲೆಂಜ್ ಕೊಡ್ಬೇಕು ನೀವು. ಐ ವಾಂಟ್ ಟು ಫಿನಿಶ್ ದಿಸ್ ಪ್ರಾಜೆಕ್ಟ್. ಐ ಚಾಲೆಂಜ್ ಎನಿಬಡಿ, ಕಮ್ ಟು ಮೀ, ಐ ವಿಲ್ ಗಿವ್ ಯು 100 ರೂಪೀಸ್. ಜಾಸ್ತಿ ಕೊಡಬೇಡಿ, ದುಡ್ಡಾಸೆ ತೋರಿಸ್ಬೇಡಿ ಅವ್ರಿಗೆ. ಈ ಅದೇನೇನೋ ಚಾಲೆಂಜ್ ಮಾಡ್ತಾರಲ್ಲ ಸರ್, ಅದೇನೋ ರೈಸ್ ಚಾಲೆಂಜು, ಐಸ್ ಚಾಲೆಂಜು, ಅದೇನೋ ಎಕ್ಸೈಸ್ ಚಾಲೆಂಜು ಅಂತ ಏನೇನೋ ಮಾಡ್ತಾರಲ್ಲ ಸರ್ ಈ ಫೇಸ್ಬುಕ್ಕು, ಲೆಗ್ ಬುಕ್ಕು, ಐ ಬುಕ್ಕಲ್ಲಿ. ಹೌದು, ಆ ಟೈಪ್ ನೀವು ಶೌಚಾಲಯ ಚಾಲೆಂಜ್ ಮಾಡಿ ಸರ್ ಒಂದು ಜನರಿಗೆ. ಎಲ್ಲಿದೆ ಹೇಳ್ರಪ್ಪ, ನಾ ಬರ್ತೀನಿ ಅಲ್ಲಿಗೀಗ, ತೋರಿಸ್ರಪ್ಪ ನೀವು ಅನ್ಬೇಕು. ಒಂದು. ಎರಡನೇದು ನನ್ನ ಹಂಬಲ್ ಸಜೆಷನ್ ಅಷ್ಟೇ, ಯಾವ ಹಳ್ಳಿನಲ್ಲಿ ಇದನ್ನು ಮಾಡ್ತೀರಿ ರಿಪೋರ್ಟಿಂಗ್ ಬ್ಯಾಕ್ ಒಂದು ಯೂಸೇಜ್ ಬಗ್ಗೆ ಶುರುವಿನಲ್ಲಿ ಒಂದು 6 ತಿಂಗಳು 1 ವರ್ಷ ಅನ್ನಾದರೂ ನಿಮ್ಗೊಂದು ರಿಪೋರ್ಟ್ ಬ್ಯಾಕ್ ಬರಬೇಕು ಅಲ್ಲಿಂದ. ಯು ನೀಡ್ ಟು ಇನ್ವಾಲ್ವ್ ಸಂಬಡಿ ಆಸ್ ಎ ವಾಲಂಟಿಯರ್ ಇನ್ ದಟ್ ವಿಲೇಜ್, ನಾಟ್ ಆನ್ ಪೇಮೆಂಟ್, ವಾಲಂಟಿಯರ್ ಆಸ್ ಎ ವಿಲೇಜ್, ಸೋ ದಟ್ 6 ಮಂತ್ಸ್ ಪ್ರಾಕ್ಟೀಸ್ ಆಗ್ಬಿಟ್ರೆ ಅವ್ರು ಕಂಟಿನ್ಯೂ ಮಾಡ್ಬಿಡ್ತಾರೆ. ಅದನ್ನ ಬಿಡಕ್ಕಾಗಲ್ಲ. ಪ್ರಾರಂಭದ 6 ತಿಂಗಳೇ ಡೇಂಜರ್ ಟೈಮ್ ನಮಗೆ. ಖಂಡಿತ ಅದನ್ನು ಬಳಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರೋದ್ರೆ ಅದು ಅಭ್ಯಾಸ ಆಯ್ತು ಅಂದ್ರೆ ಹೌದು, ಅದರಿಂದ ಮತ್ತೆ ಹೊರಗೆ ಬರ್ಲಿಕ್ಕೆ. ಅದಕ್ಕೆ ಎಲ್ಲ ಗ್ರಾಮದಲ್ಲಿ ಯಾವ್ದಾದ್ರು ಒಂದು ಓದಿರೋ ಹುಡುಗನೋ, ಸ್ಕೂಲ್ ಟೀಚರೋ ಅಥವಾ ಯಾರೋ ಒಬ್ರು ತಿಳಿದಿರೋ ಹೆಂಗ್ಸೋ ವಾಲಂಟಿಯರ್ ಆಗಿ ಮಾಡಿ, ಅಮ್ಮ ನಿನ್ನ ಗ್ರಾಮದಲ್ಲಿರೋ 100 ಮನೆಯಲ್ಲಿ ಯೂಸೇಜ್ ರಿಪೋರ್ಟ್ ನನಗೊಂದು ತಿಂಗಳಿಗೊಂದ್ಸರಿ ಕಳಿಸ್ಕೊಡ್ತಾಯಿ ಅಂತ, 2 ತಿಂಗಳಿಗೊಂದ್ಸರಿ ಕಳಿಸು, 15 ದಿನಕ್ಕೊಂದ್ಸರಿ ಕಳಿಸು ಅಂತ. ಇನ್ವಾಲ್ವ್ ಸಮ್ ವಾಲಂಟಿಯರ್ ವರ್ಕ್. ನಮ್ಮಲ್ಲಿ ಈ ಸ್ವಚ್ಛಗ್ರಾಹಿಗಳು ಅಂತಲೂ ಕೂಡ ನಾವು ಮಾಡ್ಕೊಂಡಿದ್ದೀವಿ. ವಾಟ್ ಎವರ್ ನಂಗೆ ಗೊತ್ತಿಲ್ಲ ಈ ಸಿಸ್ಟಮ್ ನಿಮ್ಮಲ್ಲಿ ಈಗಾಗಲೇ ಇರಬಹುದು. ಹೇಳಿದಂಥದ್ದು ಏನು, ಹೌದು, ತಾವೇನು ಸಜೆಸ್ಟ್ ಮಾಡ್ತಾ ಇದ್ದೀರಿ ಆ ಥರನೇ ಅದೇ ಮಾದರಿಯಲ್ಲೇ ಇದೆ. ಹಾಗಾಗಿ ತಾವು ಹೇಳಿದಂಥದ್ದು ಕೂಡ ಒಳ್ಳೆ ಸಲಹೆ, ಅದನ್ನು ಕೂಡ ಖಂಡಿತ ನಾವು ನಮ್ಮ ಜಿಲ್ಲೆಯಲ್ಲಿ ಅದನ್ನು ಅನುಷ್ಠಾನ ಮಾಡಿ ದಯವಿಟ್ಟು ಮಾಡಿಸಿ ಸರ್. ಐ ಆಮ್ ಸೋ ಹ್ಯಾಪಿ. ಖಂಡಿತ ಯಾರೋ ಆಸಕ್ತಿ ತಗೋತಾ ಇದ್ದೀರಿ. ನಾನು ಯಾವಾಗಲೂ ಇದೊಂದು ಸ್ಟೇಟ್ಮೆಂಟ್ ಮಾಡ್ತಾ ಇರ್ತೀನಿ, ಇವತ್ತು ನಿಮ್ಮ ಮುಂದೆ ನೀವು ಮಾಡಿಬಿಟ್ಟು ನಿಲ್ಲಿಸ್ತೀನಿ. ಭಾಳ ದೊಡ್ಡ ಸಾಧಕನಾಗಬೇಕಾಗಿಲ್ಲ ನನಗೆ. 10 ಹೆಣ್ಣು ಮಕ್ಕಳು ಚೊಂಬಿಡ್ಕೊಂಡು ಬೈಲಿಗೆ ಹೋಗುವಂತಹ ಅವಮಾನಕರ ದೃಶ್ಯನ ತಪ್ಪಿಸಿದ್ರೆ ಯಾರಾದರೂ ನಾನು ಅವ್ರ ತಲೆಗೆ ಒಂದು ಹಾರ ಹಾಕ್ಬಿಟ್ಟು ಬರ್ತೀನಿ. ದೇ ಆರ್ ಬೆಟರ್ ದ್ಯಾನ್ ಬಿಗ್ ಅಚೀವರ್ಸ್ ಅಂತ ನಾನು ಹೇಳ್ತಿರ್ತೀನಿ ಯಾವಾಗಲೂ. ಯು ಆರ್ ಡೂಯಿಂಗ್ ದಟ್ ವರ್ಕ್. ಐ ಆಮ್ ಶೂರ್ ಯಾರು ನಿಮ್ಮನ್ನು ಕಂಗ್ರ್ಯಾಚುಲೇಟ್ ಮಾಡ್ತಾರೋ ಬಿಡ್ತಾರೋ, ಐ ಡೋಂಟ್ ಕೇರ್. ಅಟ್ಲೀಸ್ಟ್ ಯುವರ್ ಮದರ್ ವಿಲ್ ಬಿ ಹ್ಯಾಪಿ. ಐ ಆಮ್ ಶೂರ್ ಅಬೌಟ್ ಇಟ್. I am sure about it. So nice of you, sir. Yes. Thank you. God bless. Thank you, sir. Thank you, sir.